ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾದದ್ದು. ಈ ಜಾನಪದ ಸಂಸ್ಕೃತಿಯ ಸೊಗಡನ್ನು ಪಸರಿಸುವ ಅಂಗವಾಗಿ ದೈಜಿ ವರ್ಲ್ಡ್ ಹಮ್ಮಿಕೊಂಡಿದೆ ಜಾನಪದ ಸ್ವರಸಾಗರ ಸುತ್ತು. ಈ ಜಾನಪದ ಸ್ವರಸಾಗರ ಸುತ್ತಿನಲ್ಲಿ ಸ್ಪರ್ಧಾಳುಗಳು ವಿಶೇಷವಾದ ಜಾನಪದ ಉಡುಗೆ ತೊಡುಗೆಗಳೊಂದಿಗೆ ಆಗಮಿಸಲಿಕ್ಕಿದ್ದಾರೆ. ಜಾನಪದ ಹಾಡುಗಳನ್ನು ಹಾಡಿ ನಮ್ಮನ್ನು ರಂಜಿಸಲಿಕ್ಕಿದ್ದಾರೆ. ಜಾನಪದ ಸ್ವರಸಾಗರದ ಈ ಸಂಚಿಕೆಯ ಮೊದಲ ಸುತ್ತು ಇದೀಗ ನಿಮ್ಮೆದುರು. ಇಂದಿನ ಜಾನಪದ ಸ್ವರಸಾಗರದ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ಸಂಗೀತ ಶಿಕ್ಷಕಿ, ಸಾವಿರಾರು ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನು ನೀಡಿದ ರಾಜೇಶ್ವರಿ ಪ್ರಕಾಶ್ ರವರು. ದಯವಿಟ್ಟು ರಾಜೇಶ್ವರಿ ಪ್ರಕಾಶ್ ರವರೇ ವೇದಿಕೆಗೆ ಬರುವಂತೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ತೀರ್ಪುಗಾರರಾಗಿ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ದೈಜಿ ವರ್ಲ್ಡ್ ಸ್ವರಸಾಗರದ ಪರವಾಗಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇನ್ನೋರ್ವ ತೀರ್ಪುಗಾರರು, ಸಂಗೀತ ಗುರುಗಳು, ಖ್ಯಾತ ಸಂಗೀತ ನಿರ್ದೇಶಕರಾದ ಯಶವಂತ್ MG ಸರ್. ಯಶವಂತ್ ಸರ್, ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಏನು ಸರ್, ವಿಶೇಷ ವೇಷಭೂಷಣದಲ್ಲಿ ಕಂಗೊಳಿಸ್ತಾ ಇದ್ದೀರಿ, ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇದ್ದೀರಿ. ನಿಜವಾಗ್ಲೂ ಬಹಳ ಸಂತಸದ ದಿನ ಇದು. ಏಕೆಂದರೆ ನಮ್ಮ ಸ್ಪರ್ಧಿಗಳು ಅನೇಕ ವಿಭಿನ್ನವಾದಂತಹ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಆಯಾ ರೌಂಡ್ಸಲ್ಲಿ ಏನು ಹೇಳಿದೆ ಆ ಒಂದು ಅಂಶಗಳನ್ನು ಇಟ್ಟುಕೊಂಡು ಹಾಡ್ತಾಯಿದ್ರು. ಇವತ್ತೇನಪ್ಪ ಅಂತಂದರೆ, ಒಂದು ಗ್ರಾಮೀಣ ಪ್ರದೇಶ ಇರ್ಬೋದು ಅಥವಾ ನಿಗದಿತವಾದಂತಹ ಪ್ರಾಂತ್ಯ ಪ್ರದೇಶಗಳಿರ್ಬೋದು, ಅಲ್ಲಿ ಹುಟ್ಟಿ ಬೆಳೆದಂತಹ ಸಂಸ್ಕಾರವನ್ನು ಸುಸಂಸ್ಕೃತವಾಗಿ ನಮ್ಮ ಪೂರ್ವಜರು ಹಾಕಿಕೊಟ್ಟಂತಹ ಈ ಒಂದು ಮಣ್ಣಿನ ಸೊಗಡಿನ ಜನಪದೀಯವಾದಂಥ ವಿಚಾರಗಳೇನಿದೆ ಅದನ್ನು ಅವರು ಅನಾವರಣ ಮಾಡಲಿಕ್ಕಿದ್ದಾರೆ. ಮತ್ತು ಎಷ್ಟೋ ಗೀತೆಗಳು ನಮಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ನಮ್ಮ ಸ್ಪರ್ಧಿಗಳ ಮೂಲಕವಾಗಿ ಗೀತೆಗಳನ್ನು ಕೇಳುವಂತಹ ಸುಯೋಗ ಇದೆ. ಹಾಗಾಗಿ ನಾನಂತೂ ತುಂಬ ಕಾತರನ್ನು ಕಾಯ್ತಾ ಇದ್ದೇನೆ. ಯಾಕೆಂತಂದರೆ ನಾವು ಏನೇ ಮಾಡಲಿ, ಹೇಗೆ ಇರಲಿ, ಅಥವಾ ಮುಂದಿನ ವಿಚಾರಗಳು ಏನೇ ಇದ್ದರೂ ಕೂಡ ನಾವು ಹುಟ್ಟಿದಂಥ ನಾಡು, ನಮ್ಮ ಈ ಮಣ್ಣಿನ ಒಂದು ಪ್ರೀತಿ ಏನಿದೆ ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಆ ಒಂದು ಅಂಶಗಳನ್ನು ಕೇಳೋ ನಾನಂತೂ ತುಂಬ ಕಾತರನ್ನು ಕಾಯ್ತಾ ಇದ್ದೀನಿ. ಹಾಗೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಶುಭಾಶಯವನ್ನು ಕೋರ್ತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಖಂಡಿತ ಸರ್, ನಮ್ಮ ಜಾನಪದ ಸಂಸ್ಕೃತಿ ಬಹಳ ಶ್ರೀಮಂತವಾದದ್ದು. ಅಂಥ ಒಂದು ಜಾನಪದ ಸುತ್ತನ್ನು ನಾವೀಗ ಎದುರು ನೋಡ್ತಾ ಇದ್ದೇವೆ. ಇದೀಗ ಸ್ಪರ್ಧೆಯನ್ನು ಪ್ರಾರಂಭಿಸೋಣ ಅಲ್ವಾ ಸರ್? ಖಂಡಿತವಾಗಿ ಸರ್. ಇಂದಿನ ಜಾನಪದ ಸ್ವರಸಾಗರದ ಮೊದಲ ಸ್ಪರ್ಧಿ ಮಧುರ ಕಂಠದ ಗಾಯಕಿ ಮಧುರ ಶೆಣೈ ಅವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಮಧುರ ಮೇಡಮ್, ಇಷ್ಟು ಸಂಚಿಕೆಗಳಲ್ಲಿ ನೀವು ವಿಭಿನ್ನವಾಗಿ ತೋರ್ತಾ ಇದ್ರಿ. ಇವತ್ತು ಜಾನಪದೀಯ ಸೊಬಗಿನಲ್ಲಿ ನೀವು ಶೋಭಿಸ್ತಾ ಇದ್ದೀರಿ. ಏನು ವಿಶೇಷ? ಅದೇ ವೇಷಭೂಷ ಅದಕ್ಕೆ ತಕ್ಕನಾಗಿ ಹಾಡಿದೆ, ಹಾಗಾಗಿ ಬಹಳ ಅದ್ಭುತವಾದ ವೇಷಭೂಷಣ ನಿಮ್ಮದು, ಹಾಡಿಗೆ ತಕ್ಕದಾಗಿ. ಯಾವ ಹಾಡನ್ನು ನೀವು ಹಾಡ್ತೀರಿ? ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ. ಹಾವಾದ್ರೂ ಕಚ್ಚಬಾರದೆನ್ನುವ ಜಾನಪದ ಗೀತೆಯನ್ನು ನೀವು ನಮಗಾಗಿ ಹಾಡ್ತಾ ಇದ್ರಿ. ಹೇಗಿತ್ತು ನಿಮ್ಮ ತಯಾರಿ? ಮಾಡಿದ್ದೀನಿ. ಅದ್ರ ಮಧ್ಯೆ ಸ್ವಲ್ಪ ಶೀತ ಎಲ್ಲ ಆಗಿತ್ತು, ಆದರೆ ತಯಾರಿ ಬಗ್ಗೆ ಕಾಂಪ್ರಮೈಸ್ ಇಲ್ಲ. ಖಂಡಿತ. ನೀವು ನಿಮ್ಮ ವೇಷಭೂಷಣ ನೋಡುವಾಗ, ನಿಮ್ಮ ತಯಾರಿ ನೋಡುವಾಗ ಬಹುಶಃ ಇವತ್ತು ಒಂದು ಅದ್ಭುತವಾದ ಹಾಡನ್ನು ನಾವೆಲ್ಲ ಕೇಳ್ಬೋದು ಅಂತ ಒಂದು ಅನಿಸ್ತಾ ಇದೆ. ದಯವಿಟ್ಟು ಹಾಡಿ. ತಂದನ್ನತ್ತ ನಾನಾ
ತಂದನಾನಿ ತಾನೋ ಏ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರವ ನಿನ್ನ ಭಾವನಾದ ನಂಜುಂಡೇಶ್ವರನ್ ಹೋಗಿ 3 ತಿಂಗಳ ಮೇಲೆ 3 ದಿನ ಆಯ್ತಲ್ಲವ ನನ್ನ ತಂಗಿ. ಅವನು ಹೋದಾಗಿಂದ ನನ್ನ ಹೊಟ್ಟೆ ಬಟ್ಟೆಗೆ ನೀ ಸಹ ಸೇರ್ತಾ ಇಲ್ವಲ್ಲ ನನ್ನ ತಂಗಿ. ತಲೆಲ್ ನೆರೆ ತಿಕ್ಕಂತ ಮುದಿ ನನ್ನ ಸೌತಿಗೆ ಹೊಲ್ಕೊಂಡು ಕುಂತಿದ್ದಾನಲ್ಲ. ಅವನ್ ಹಾವಾದ್ರೂ ಕಚ್ಚಬಾರ್ದ ಚೇಳಾದ್ರೂ ಕುಕ್ಕಬಾರ್ದ ಹಾವಾದ್ರೂ ಕಚ್ಚಬಾರ್ದ ಚೇಳಾದ್ರೂ ಕುಕ್ಕಬಾರ್ದ ಹೊಟ್ಟಿಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ ನಗರ ಜ್ವರ ಬಂದು ನರಳಾಡಿ ಸಾಯಬಾರ್ದ ಕಳ್ಳ ಅವನ್ ಸಾಯಂ ಪಡಿಯ ಬರಲಿಲ್ಲ ತಂಗ್ಯವ್ವ ತಂದನ್ನ ತಾನಾನ ತದನಾನ ತಾನಾನ ತಂದನ್ನ ತಾನಾನ ತದನಾನ ತಾನಾನ ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ ಅಕ್ಕ ಆಡಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ ಗಕ್ಕಾನೆ ತೇರನ್ನೇರಿ ಹೊರಗಾಳೋ ಮಾರವ್ವ ತಂದನ್ನತ್ತ ತಂದನ್ನತ್ತ ನಾನ ತಂದನಾನತ್ತ ನಾನ ತಂದನ್ನತ್ತ ನಾನ ತಂದನಾನತ್ತ ನಾನ ಮುನೀಶ್ವರ ಮೂರ್ಜಾವಂತೆ ಕಲ್ಲು ನೀರು ಕರ್ಗೋ ಬ್ಯಾಳಿ ಅಂತೆ ಸಪಟ್ಟು ಸಿರಿ ರಾತ್ರಿ ಅಂತೆ ಉತ್ನಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನು ಯಾವ ರೀತಿ ಅತಿ ಪ್ರೀತಿಯಿಂದ ಕರೀತಿದ್ದಾಳಪ್ಪ ಅಂದ್ರೆ ಭಾವ ಭಾವ ಭಾವೋಯ್ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತಿಗೆ ಮರುಳಾದೆ ಪ್ರೀತಿ ಉಳ್ಳರಸೆ ಮಾತನಾಡಯ್ಯ ಶಂಭೋ ಮಾತನಾಡೋ ಎದ್ದು ಬೀದಿಗೆ ಬಾರೋ ಮುದ್ದುಳ್ಳ ಮುಖವ ತೋರೋ ಪಚ್ಚೆಯ ತೆರೆಗಳು ನೀನೇ ಎತ್ತಿ ಮುತ್ತಾಡೋ ನಾನೇ ಎದ್ದೆಲ್ಲಗಾರ ಶಿವನೇ ಮಾತನಾಡೋ ಶಂಭೋ ಮಾತನಾಡೋ ಶಿವನೇ ಮಾತನಾಡೋ ಹೀಗೆ ಉತ್ಕಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನು ಕರೆಯೋದು 3 ಮಾತು ಕರೆದು ಕೂಗೋದು 3 ಮಾತು ಕೂಗಿ ಹಿಂದಿರುಗಿ ಬರ್ತಿದ್ದಾಳಲ್ಲಪ್ಪ ರಂಭೆ ಉತ್ನಳ್ಳಿ ಮಾರಿ ಹೇ ತಂದನ್ನತ್ತ ನಾನ ತಂದನಾನತ್ತ ನಾನ ತಂದನ್ನತ್ತ ನಾನ ತಂದನಾನತ್ತ ಮಧುರರವರೇ, ಈ ಜಾನಪದ ಸ್ವರಸಾಗರಕ್ಕೆ ಸುಂದರವಾದ ಆರಂಭವನ್ನು ನೀಡಿದ್ದೀರಿ. ಬಹಳ ಸುಂದರವಾಗಿ ಹಾಡಿದ್ರಿ. ಈ ಹಾಡನ್ನು ಹೇಗೆ ಮೊದಲಿಂದ ಗೊತ್ತಿತ್ತಾ ಅಥವಾ ಈ ಒಂದು ಸ್ಪರ್ಧೆಗಾಗಿ ಕಲ್ತ್ರ? ಹಾಡು ಕೇಳಿದ್ದೆ. ಅಂದ್ರೆ ಒಂದ್ಸಲ ಈ ಮಂಡ್ಯ ರಮೇಶ್ ಅವ್ರದ್ದು ನಟನ ಅಲ್ಲಿ ರಂಗಭೂಮಿಯಲ್ಲಿ ಈ ಒಂದು ಪ್ರಸಂಗದಲ್ಲಿ ಆ ಹಾಡು ಬರುತ್ತೆ. ಸೊ ಅದ್ರದ್ದು ಹಿನ್ನೆಲೆನೂ ಅದೇ ಇದೆ ಕತೆ ಅದು. ಸೊ ಅಲ್ಲಿ ಒಂದ್ಸಲ ಕೇಳಿದ್ದೆ, ಅದು ನುಡಿಸಿರಿ ಸ್ಟೇಜಲ್ಲಿ, ಆಳ್ವಾಸ್ ನುಡಿಸಿರಿ ಸ್ಟೇಜಲ್ಲಿ. ಹಾಗಾಗಿ ಅದು ಕೇಳಿದ್ದಷ್ಟೇ, ತುಂಬ ಇಷ್ಟ ಆಗಿತ್ತು ಹಾಡು. ಅದರಿಂದ ಮತ್ತೆ ಇದಕ್ಕೊಂದ್ಸಲ ಏನಾದರೂ ಚಾಲೆಂಜಿಂಗ್ ಏನಾದರೂ, ಇದು ಮೊದಲು ಆಯ್ಕೆ ಆಗಿರಲಿಲ್ಲ ನಮ್ಮದು. ಆಮೇಲೆ ಚೂಸ್ ಮಾಡಿ ಇದನ್ನು ಮಾಡೋಣ ಅಂತ ಅನಿಸ್ತು. ಇವತ್ತು ನಿಮ್ಮ ವೇಷಭೂಷಣ ಈ ನಿಮ್ಮ ಹಾಡಿಗೆ ತಕ್ಕದಾಗಿತ್ತು. ಬಹುಶಃ ಹಾಡುವಾಗ ಒಬ್ಬ ಉತ್ತಮವಾದ ಜಾನಪದ ಕಲಾವಿದರನ್ನು ಕಂಡಾಗ ಅನುಭವ ಆಯ್ತು ನನಗೆ.
ಯಶವಂತ್ ಸರ್, ಈ ಬಗ್ಗೆ ನಿಮ್ಮ ಅನಿಸಿಕೆಗೆ ಕಾಯ್ತಾ ಇದ್ದೇನೆ. ಮಧುರವರು ನೋಡುವಾಗ ಜನಪದ ಗೀತೆಯ ರೌಂಡ್ನಲ್ಲೂ ಕೂಡ ಬಹಳಷ್ಟು ಮಧುರತೆಯಿಂದ ಹಾಡ್ತಾರೆ ಅಂತ ನನ್ನ ಕಲ್ಪನೆ ಕೂಡ ಆಯಿತು. ಮೊದಲ ಅಭಿನಂದನೆ. ಆ ಒಂದು ಗೀತೆಗೂ ಮತ್ತು ನಿಮ್ಮ ವೇಷಭೂಷಣಕ್ಕೂ ಬಹಳಷ್ಟು ಸಾಮ್ಯತೆ ಇದೆ. ಈ ಜನಪದ ಗೀತೆ ಹಾಡುಗಾರಿಕೆಗೆ ಏನಪ್ಪ ಅಂತಂದರೆ, ಜನಪದೀಯ ಹಾಡುಗಾರಿಕೆಯಲ್ಲಿ ಒಂದು ನಾಡಿ ಮಿಡಿತ ಇದೆ, ಆವಿರ್ಭವಿಸಿಕೊಂಡು ಹಾಡುವಂಥದ್ದು. ಯಾಕೆಂದರೆ ಶೈಲಿಗಳು ಬೇರೆ, ಜನಪದೀಯ ಶೈಲಿಗಳೇ ಬೇರೆ. ಆ ಶೈಲಿಯನ್ನು ಬಹಳಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡು ಮಧುರವರು ತುಂಬ ಚೆನ್ನಾಗಿ ಹಾಡಿದರು. ಬಹಳಷ್ಟು ಖುಷಿಯಾಯಿತು. ಮಧುರವರೇ, ಇದು ಈ ಗೀತೆಯ ಸಾರ ಏನಂತ ಹೇಳ್ಬೋದಾ? ಇದರ ಹಿನ್ನೆಲೆ ಏನು? ಹಾಂ ಸರ್, ಇದು ನನಗೆ ಗೊತ್ತಿರೋ ಪ್ರಕಾರ ಮೈಸೂರಿನ ಚಾಮುಂಡೇಶ್ವರಿ ಆದವರು ಈ ನಂಜನಗೂಡಿನ ನಂಜುಂಡೇಶ್ವರನನ್ನು ಹೋಲಿಸ್ಕೊಳ್ಳೋ ಸಂದರ್ಭ ಬಂದಾಗ ಈ ಬರುವಂಥ ಮಾತುಕತೆ ಮಧ್ಯೆ ಇರೋ ಒಂದು ಇದು ಸನ್ನಿವೇಶ ಇದು. ಅಲ್ಲಿ ಅವ್ರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ ನಂಜುಂಡೇಶ್ವರಿಗೆ. ಹಾಗಾಗಿ ದೇವೇರಿ ಜೊತೆ ಅಲ್ಲಿ ಇವಳು ಕಂಡೀಷನ್ ಹಾಕ್ತಾಳೆ ಚಾಮುಂಡೇಶ್ವರಿ, ತಾವು ನನ್ನನ್ನು ಹೊಲಿಸ್ಕೋಬೇಕಾದ್ರೆ 3 ತಿಂಗಳು ನನ್ನ ಜೊತೆ ಇರೋದಂತ ಆದರೆ ಮಾತ್ರ ಹೊಲಿಸ್ಕೋಬೇಕು ಅಂತ. ಆ ಕಂಡೀಷನಲ್ಲಿ 3 ತಿಂಗಳು ಇಲ್ಲಿ ಇರಬೇಕು, 3 ತಿಂಗಳು ಬೇಕಾದ್ರೆ ಅಲ್ಲಿ ಹೋಗ್ಬೋದು ಅಂತ. ಅದು ಮದುವೆ ಆದಮೇಲೆ ನಂಜುಂಡೇಶ್ವರ ನಂಜನಗೂಡಿಗೆ ಹೋದವನು ಮತ್ತು ವಾಪಸ್ಸೇ ಬರಲ್ಲ. ಸೊ ಆ ತೊಳ್ಳಾಟವನ್ನು ಅವಳು ತೋಡ್ಕೊಳ್ಳೋದು ತನ್ನ ಉತ್ನಳ್ಳಿ ಮಾರಮ್ಮ, ತನ್ನ ತಂಗಿಯಾದ ಉತ್ನಳ್ಳಿ ಮಾರಮ್ಮ ಹತ್ರ ತೊಳ್ಳಾಟನ ತೋಡ್ಕೊಳ್ಳೋ ಒಂದು ಸಂಭಾಷಣೆ ರೂಪದಲ್ಲಿರೋ ಒಂದು ಜನಪದ ಗೀತೆ ಇದಾಗಿದೆ. ಬಹಳಷ್ಟು ಚಂದವಾದಂತಹ ಸಾಹಿತ್ಯ ಇದು. ಈಗ ಕೆಲವರು ಕೇಳ್ಬೋದು, ಹಾಗಾದರೆ ಶಿವಾಲಿಗೆ ಬಂದಿದ್ನ ಉತ್ನಳ್ಳಿ ಮಾರಮ್ಮ ಸಿಕ್ಕಿದ್ರ ಅಂದ್ಕೊಂಡು. ಇದು ಯಾವುದಕ್ಕೂ ಉತ್ತರ ಇಲ್ಲ, ಕೇವಲ ನಂಬಿಕೆ ಮಾತ್ರ. ಹೀಗಿದ್ರಂತೆ ಹೀಗಂತೆ. ಯಾಕೆಂದರೆ ಚಾಮುಂಡೇಶ್ವರಿ ಇಡೀ ಕರುನಾಡಿನ ತಾಯಿ ಅಂತ ನಾವೆಲ್ಲರೂ ಕೂಡ ನಂಬಿಕೊಳ್ಳುವಂಥದ್ದು. ಮಾತ್ರವಲ್ಲ, ಆ ಒಂದು ನಂಜುಂಡೇಶ್ವರನ ನಡುವೆ ಮತ್ತು ಪಾರ್ವತಿಯ ನಡುವೆ ಇರತಕ್ಕಂತಹ ಅಭಿನವ ಭಾವ ಸಂಬಂಧದ ವಿಚಾರಧಾರೆಗಳು, ಜೊತೆಗೆ ಉತ್ನಳ್ಳಿ ಮಾರಮ್ಮನ ಜೊತೆ ಅವರು ಬೈಯುವಂತಹ ಬೈಗುಳಗಳು ಬಹಳಷ್ಟು. ಅದು ಎಂಥ ಬೈಗುಳ ಅಂತಂದರೆ ಅದು ಪ್ರೀತಿಯ ಬೈಗುಳ. ಅದು ಈಗ ನಿನಗೆ ಹಾವಾದರೂ ಕಚ್ಚಬಾರ್ದ, ಚೇಳಾರು ಕಚ್ಚ, ಯಾಕೆಂದರೆ ವಿಷ ಜಂತುಗಳದು, ಅದೆಲ್ಲವೂ ಕೂಡ ನಿನಗೆ ಕಚ್ಚಲಿ ಅಂತ ಆ ಒಂದು ಪ್ರೀತಿಯ ಕೋಪವನ್ನು ನಂಜುಂಡೇಶ್ವರನಿಗೆ ಬೈಯುವಾಗ ಆ ಉತ್ನಳ್ಳಿ ಮಾರಮ್ಮ ಸಾವಧಾನದಿಂದ ಕೇಳ್ತಾ ಇದ್ದಾಳಲ್ಲ, ಅದೇ ಈ ಒಂದು ಗೀತೆಯ ಮುಖ್ಯ ಅಂಶ. ಬಹಳಷ್ಟು ಸ್ವಚ್ಛಂದಾಗಿ ಹಾಡಿದ್ರಿ. ಮತ್ತು ನೀವು ಆ ವಾಯ್ಸ್ ಮಾಡ್ಯುಲೇಷನ್ ಮಾಡಿದ್ದು ಬಹಳ ಅದ್ಭುತವಾಗಿತ್ತು. ಯಾಕೆಂದರೆ ಕೆಲವರು ಗಾಯಕರು ಏನು ಮಾಡ್ತಾರೆ ಅಂದರೆ ಶೈಲಿಗಳ ಬಗ್ಗೆ ಗಮನಿಸೋದಿಲ್ಲ. ಹಾಗಾಗಿ ನೀವು ಯಾವ ಗೀತೆನ ಹಾಡ್ತಾ ಇದ್ದೀರಿ, ಯಾವ ಶೈಲಿಗಳನ್ನು ಹಾಡಬೇಕು, ಅದನ್ನು ನೀವು ಆವಿರ್ಭವಿಸಿಕೊಂಡಾಗ ಒಂದು ಅದ್ಭುತವಾದಂತಹ ಧ್ವನಿ ಮೂಡ್ತದೆ ಅಂತ ಹೇಳಲಿಕ್ಕೆ ನೀವೇ ಸಾಕ್ಷಿ. ಅಭಿನಂದನೆಗಳು ಮಧುರ ನಿಮಗೆ. ಯಾಕೆಂದರೆ ಬೇರೆ 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 ಜಾನಲ್ಲಿ ನೀವು ಹಾಡ್ತಾ ಇದ್ರಿ, ಬಟ್ ಇದ್ರಲ್ಲಿ ಹೀಗೆ ಹಾಡ್ತೀರಿ ಅಂತ ನನಗೆ ಎಣಿಸ್ಲೇ ಇಲ್ಲ. ಭಾಳಷ್ಟು ಖುಷಿ ಆಯಿತು. ಸರ್, ಹಾಡನ್ನು ಹಾಡೋದು ಬೇರೆ, ಹಾಡನ್ನು ಅರ್ಥ ಮಾಡ್ಕೊಂಡು ಹಾಡೋದು ಬೇರೆ. ಬಹುಶಃ ಹಾಡನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ವೇಷಭೂಷಣ ಮಾಡಿಕೊಂಡು ಬಹಳ ಚೆನ್ನಾಗಿ ಹಾಡಿದ್ದಾರೆ ಮಧುರರವರು ಅಂತ ನನ್ನ ಅನಿಸಿಕೆ. ಬಹುಶಃ ನಿಮ್ಮ ಅನಿಸಿಕೆ ಅದೇ ಆಗಿತ್ತು. ಈಗ ನಮ್ಮ ರಾಜೇಶ್ವರಿ ಪ್ರಕಾಶ್ರವರು ಏನು ಹೇಳ್ತಾರೆ ಕೇಳೋಣ. ಮಧುರ ಅವರೇ, ನಮಸ್ತೆ ಮ್ಯಾಮ್. ಅಭಿನಂದನೆಗಳು ಮೊದಲನೇದಾಗಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದೆ. ನಿಮ್ಮ ರೇಂಜ್ ಸೂಪರ್ ಆಗಿದೆ. ನಾನಿಬ್ಬರು ಮೊದಲು ಕೇಳ್ತಾ ಇರೋದು ನಿಮ್ಮ ವಾಯ್ಸನ್ನು. ನನಗಂತೂ ತುಂಬ ಖುಷಿ ಆಯಿತು. ಆಲಾಪನ ಅದೆಲ್ಲ ಸುಮಾರು ಚೆನ್ನಾಗಿತ್ತು. ಒಂದೆರಡು ದಿಕ್ಕಲ್ಲಿ ನನಗೆ ಅನಿಸಿದ್ದು ವರ್ಡಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತಲೇ. ಯಾಕಂದರೆ ಶೀತ ಇರ್ಬೋದು, ಕಾರಣ ಆಗಿರ್ಬೋದು, ಅಕಾರ ಚರಣದಲ್ಲಿ ಒಂಚೂರು ಎಂಡಿಂಗ್ ಬರಬೇಕಾದ್ರೆ ಸ್ವಲ್ಪ ಶೀತ ಇರುವ ಕಾರಣಕ್ಕಾಗಿ ಆಗಿರಬಹುದು ಅಂತೇಳಿ ಅನ್ಕೊತೇನೆ ನಾನು. ಚರಣದಲ್ಲಿ ಮಾತ್ರ ನನಗೆ ಹಾಗೆ ಅನಿಸಿದ್ದು, ಮತ್ತೆಲ್ಲ ದಿಕ್ಕಲ್ಲೂ ಸೂಪರ್ಬಾಗಿತ್ತು. ಅಭಿನಂದನೆಗಳು. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ರಾಜೇಶ್ವರಿ ಮೇಡಮ್. ತೀರ್ಪುಗಾರರು ಒಳ್ಳೆಯ ಒಂದು ಅನಿಸಿಕೆಯನ್ನು ಹೇಳಿದ್ದಾರೆ. ನಿಮಗೆ ಏನು ಅನಿಸ್ತಾ ಇದೆ ನಿಮ್ಮ ಹಾಡಿನ ಬಗ್ಗೆ? 100% ಆಗಲಿಲ್ಲ. ಆದರೆ ಅಂದರೆ ಅದೇ ಅವ್ರು ಹೇಳಿರ್ತಾರೆ, ಅದು ಒಂದು ಕಡೆ ಎಲ್ಲೋ ಆಯಿತು, ಅದೊಂದು ಹೌದು. ಆದರೆ ಬಟ್ ಅದನ್ನು ಕ್ಯಾರಿ ಫಾರ್ವರ್ಡ್ ಮತ್ತು ಅದು ಆ ಮೆಂಟಾಲಿಟಿ ಬಿಟ್ಟು ಮಾಡಿದೆ ನಾನು. ಸೊ ಖಂಡಿತ ನಿಜಕ್ಕೂ ಒಳ್ಳೆದಾಯಿತು. ಏನೇ ಆಗಲಿ ಬಹಳ ಸುಂದರವಾಗಿ ಹಾಡಿದ್ರಿ. ತೀರ್ಪುಗಾರರಿಗೆ ಕೂಡ ನಿಮ್ಮ ಹಾಡು ಬಹಳ ಮೆಚ್ಚುಗೆ ಆಯಿತು. ಬಹುಶಃ ಹಿಂದಿನ ಸುತ್ತುಗಳಲ್ಲೂ ಕೂಡ ನೀವು ಎಲ್ಲ ಪ್ರೇಕ್ಷಕರ ಮನ ಗೆದ್ದಿದ್ರಿ. ಮುಂದೆಯೂ ಕೂಡ ನಿಮಗೆ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್. ನಮ್ಮ ದೈಜಿವರ್ಲ್ಡ್ ಸ್ವರಸಾಗರದ ಸ್ಪರ್ಧಾಳುಗಳು ಯಾವ ರೀತಿಯಲ್ಲಿ ತಮ್ಮನ್ನು ಈ ಒಂದು ಸ್ಪರ್ಧೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂದರೆ, ತಮ್ಮ ಬೇರೆಲ್ಲ ಕಾರ್ಯಚಟುವಟಿಕೆಗಳನ್ನು ಬಿಟ್ಟು ಈ ಒಂದು ಸ್ಪರ್ಧೆಗಾಗಿ ತಮ್ಮ ದಿನಗಳನ್ನು ಅನುಕೂಲ ಮಾಡಿಕೊಂಡು ಈ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಅಂಥವರಲ್ಲಿ ಒಬ್ಬರು ಸ್ನೇಹಿತ್ ಮಂಗಳೂರು ಈಗ ನಮ್ಮೊಡನೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ.
ಸ್ನೇಹಿತರವ್ರೆ, ನಮಸ್ತೆ ಸರ್. ಬಹಳ ವಿಶೇಷವಾದ ಒಂದು ವೇಷಭೂಷಣದಲ್ಲಿ ಕಂಗೊಳಿಸ್ತಾ ಇದ್ದೀರಿ. ಇದು ಯಾವ ರೀತಿಯ ವೇಷ ಅಂತ ಹೇಳ್ಬೋದು ಇದಕ್ಕೆ? ನಾನು ಈ ಜನಪದ ರೌಂಡಲ್ಲಿ ಕುರುಬರ ಇದರಲ್ಲಿ ಹೋಲಿಸ್ತಾ ಇದ್ದೇನೆ. ನನಗೆ ತಿಳಿದು ಬಂದ ಹಾಗೆ ನಿಮಗೆ ಈ ಒಂದು ಸ್ಪರ್ಧೆಗೆ ಬರುವಾಗ ಬೇರೆ ತುಂಬ ಕಾರ್ಯಕ್ರಮಗಳಿತ್ತು, ಅದನ್ನೆಲ್ಲ ಬಿಟ್ಟು ನೀವು ಈ ಒಂದು ಸ್ಪರ್ಧೆಗೆ ಬಂದಿದ್ದೀರಿ. ಅದೇನು ಅಂತ ಹೇಳ್ತೀರಾ? ಅದೇ ಬೇರೆ ನಮಗೆ ಅಂದರೆ ಇನ್ನೂ ಹೋಗ್ಬೋದಿತ್ತು, ಆದರೆ ಇದು ಒಂದು ಸಿಕ್ಕುವ ಅವಕಾಶ ನಮ್ಮ ಮಿಸ್ ಮಾಡಬಾರ್ದಂತೇಳಿ ನಮ್ಮ ಹತ್ರ ಹೇಳಿದೆ. ಅಮ್ಮ ಇದೇ ಡೇಟಲ್ಲಿ ಶೂಟಿಂಗ್ ಇಟ್ಟಿದ್ದಾರಂತ. ಸೊ ಅಮ್ಮ ಹೇಳಿದ್ದು, ಫಸ್ಟ್ ಹೇಳಿದ್ರು ಎಂತ ಮಾಡೋದಂತ ನಮಗೆ ಡೌಟ್ ಇತ್ತು. ಕಾಲ್ ಮಾಡಿದ್ದೆ, ಚೇಂಜ್ ಮಾಡಲಿಕ್ಕೆ ಆಗ್ತದೆ ಡೇಟ್, ಆದರೆ ಟೀಮ್ ದೊಡ್ಡದಲ್ಲ, ಎಲ್ಲರ ಡೇಟ್ ನನಗೋಸ್ಕರ ಹಾಗೆ ಚೇಂಜ್ ಮಾಡೋದು ಪಾಸಿಬಲ್ ಅಲ್ಲ. ಸೊ ಮತ್ತು ನಾನೇನು ಮಾಡಿದೆ ಅಂದರೆ ನನಗೆ ಹೋಗುವ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಮಾಡಿ ನಾನು ಇದಕ್ಕೆ ಪಾರ್ಟಿಸಿಪೇಟ್ ಮಾಡುವಂತ. ಯಾಕೆಂದರೆ ಇದು ಯಾವಾಗಲೂ ಸಿಕ್ಕುವ ಚಾನ್ಸ್ ಅಲ್ಲ, ಎಲ್ಲರಿಗೆ ಸಿಕ್ಕುವ ಚಾನ್ಸ್ ಅಲ್ಲ. ಎಷ್ಟೋ 100-200 ಆಡಿಷನಿಂದ ಬಂದು ಹೀಗೆ ಫಿಲ್ಟರ್ ಆಗಿ 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 ಈಗ 19 ಜನರಲ್ಲಿ ಇದ್ದೇವೆ. ಸೊ ಅದೊಂದು ಭಾಗ್ಯವಲ್ಲ ಇದು. ನನ್ನ ಇದರಲ್ಲಿ ಕೇರ್ಲೆಸ್ಸಲ್ಲಿ ಹೋದರೆ ಅದು ಸಿಗ್ತದಾ ನೆಕ್ಸ್ಟ್ ಇಲ್ಲ ಅಂತ ಗೊತ್ತಿಲ್ಲ. ಅದಕ್ಕೆ ಇದು ಇಂಪಾರ್ಟೆಂಟ್ ಫಸ್ಟ್ ಅಂತೇನೆ. ಖಂಡಿತಕ್ಕೂ ಒಳ್ಳೆ ಒಂದು ನಿರ್ಧಾರ ತಗೊಂಡಿದ್ದೀರಿ. ಬಹುಶಃ ನಿಮಗೆ ಮೇಯಲ್ಲಿ ಅನ್ನೋ ಒಂದು ಎಕ್ಸಾಮ್ ಏನೋ ಇರಬೇಕಲ್ಲ? ನನಗೆ ನೀಟ್ ಎಕ್ಸಾಮ್ ಇದೆ, ಅದು ವರ್ಷಕ್ಕೊಮ್ಮೆ ಆಗೋ ಎಕ್ಸಾಮ್. ಎಲ್ಲವನ್ನು ಬಿಟ್ಟು ಈ ಒಂದು ಸ್ಪರ್ಧೆಯಲ್ಲಿ ನೀವು ಭಾಗವಹಿಸುವ ಮನ ತೋರಿದ್ರಿ. ಬಹುಶಃ ಒಂದು ಒಳ್ಳೆಯ ಒಂದು ಬೆಳವಣಿಗೆ ನಮ್ಮ ಈ ಸ್ಪರ್ಧೆಗೆ ಅಂತ ಹೇಳ್ತಾ ಇದ್ದೇನೆ. ಸ್ನೇಹಿತರವ್ರೆ, ವಿಶೇಷ ವೇಷಭೂಷಣದಲ್ಲಿದ್ದೀರಿ, ನಮಗಾಗಿ ನೀವು ಯಾವ ಹಾಡನ್ನು ಹಾಡ್ತೀರಿ? ನಾನು ಈ ಫೋಕ್ ಸಾಂಗ್ ರೌಂಡಲ್ಲಿ ನಾನು ಕುರುಬರು ಎಂಬ ಹಾಡನ್ನು ಹಾಡ್ತಿದ್ದೇನೆ. ಒಂದು ವಿಶೇಷವಾದ ಗೀತೆಯನ್ನು ನಮಗಾಗಿ ಹಾಡಲಿಕ್ಕಿದ್ದಾರೆ, ಕೇಳಲಿಕ್ಕೆ ನಾವು ಕೂಡ ಉತ್ಸುಕರಾಗಿದ್ದೇವೆ. ದಯವಿಟ್ಟು ಹಾಡಿ. ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕರುಬರು. ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕರುಬರು. ನೂರಾರು ಸೊಕ್ಕಿದ ಕುರಿ ಮೇಯಿಸಿಕೊಂಡು ಸಲದಂತೆ ಬಂದೇವು ನಮ್ಮ ಕುರಿ ಹಿಂಡು. ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕರುಬರು. ಏಳು ಸುತ್ತಿನ ಬೇಲಿ ಗುಟ್ಟಾಗಿ ಹಚ್ಚಿ ಇಟ್ಟವ್ರೆ ಕುರಿಗಳ ಚೆನ್ನಾಗಿ ಬಚ್ಚಿ. ಏಳು ಸುತ್ತಿನ ಬೇಲಿ ಗುಟ್ಟಾಗಿ ಹಚ್ಚಿ ಇಟ್ಟವ್ರೆ ಕುರಿಗಳ ಚೆನ್ನಾಗಿ ಬಚ್ಚಿ. ಹೊಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ, ಹೊಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ. ಸಿಟ್ಟೆಂಬ ನಾಯಿಯ ಬಿಟ್ಟೆವ್ರಿ ಬೆಚ್ಚೆ. ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕರುಬರು. ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕರುಬರು.
ಮೇವು ಹೊಲ್ಸಾದಂತ ಮಸಣಿದು ಕರೆಯೇ ಕುರಿಯಲ್ಲಿ ಮೇಯ್ಸಾಕ ಬಂದದ್ದು ಸರಿಯೇ ಮೇವು ಹೊಲ್ಸಾದಂತ ಮಸಣಿದು ಕರೆಯೇ ಕುರಿಯಲ್ಲಿ ಮೇಯ್ಸಾಕ ಬಂದದ್ದು ಸರಿಯೇ ತೋಳಹಾರಿ ಕುರಿಗಳ ಗೋಣು ಮುರಿಯೇ ತೋಳಹಾರಿ ಕುರಿಗಳ ಗೋಣು ಮುರಿಯೇ ನಾಗಲಿಂಗಾಚ ಹೇಳಿದ ಪರಿಯೇ ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕಾರುಬರು ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕಾರುಬರು ನೂರಾರು ಸೊಕ್ಕಿದ ಕುರಿ ಮೇಯಿಸಿಕೊಂಡು ಸಲದಂತೆ ಬಂದೇವು ನಮ್ಮ ಕುರಿ ಹಿಂಡು ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳ ಕಾರುಬರು. ನಮ್ಮ ಈ ದೈಜಿವರ್ಲ್ಡ್ ಸ್ವರಸಾಗರದ ಪಯಣದಲ್ಲಿ ಈ ಒಂದು ವೇದಿಕೆಗೆ ನ್ಯಾಯ ಕೊಟ್ಟು ಅಂದರೆ ವೇಷಭೂಷಣದಲ್ಲಾಗಿ ಹಾಡಲ್ಲಿ ಆಗಲಿ ಕುಣಿದು ಕುಪ್ಪಳಿಸಿ ಒಂದು ಹಾಡಿದಂಥ ಪ್ರಥಮ ಸ್ಪರ್ಧಿ ನೀವೇ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಭಾಳ ಚೆನ್ನಾಗಿ ವೇದಿಕೆಯನ್ನು ಉಪಯೋಗಿಸ್ಕೊಂಡಿದ್ದೀರಿ, ಕುಣಿದು ಕುಪ್ಪಳಿಸಿ ಹಾಡಿದ್ರಿ, ಭಾಳ ಸುಂದರವಾಗಿ ಹಾಡಿದ್ರಿ. ನಿಮ್ಮ ಹಾಡಿನ ಬಗ್ಗೆ ನನಗೆ ಯಶವಂತ್ ಸರ್ ಏನು ಹೇಳ್ತಾರೆ ಅಂತ ಕೇಳುವ ಕುತೂಹಲ ಕೂಡ ಇದೆ. ಯಶವಂತ್ ಸರ್ ಏನು ಹೇಳ್ತೀರಿ? ಬಹಳ ಅದ್ಭುತವಾದಂತಹ ಗೀತೆ ಇದು. ಮಾತ್ರವಲ್ಲ, ಜೀವನದಲ್ಲಿ ಅಜ್ಞಾನ ಎನ್ನತಕ್ಕಂಥದ್ದನ್ನು ಆಧರಿಸಿಕೊಂಡು ಅದರಿಂದ ವಿಮುಕ್ತವಾಗಬೇಕು ಅಂತ ಸಂತ ಶಿಶುನಾಳ ಶರೀಫರು ಬರೆದಂತಹ ಈ ಒಂದು ಸುಂದರವಾದಂಥ ಸಾಲುಗಳು. ಇಲ್ಲಿ ಕುರುಬರು ಅಂದಾಕ್ಷಣ ಒಂದು ಸಮುದಾಯ ಎನ್ನತಕ್ಕಂಥ ಅರ್ಥ ಅಲ್ಲ, ಅಲ್ಲಿ ಅಜ್ಞಾನ ಎನ್ನುವುದಕ್ಕೆ ಕುರಿಯ ಗುಣವನ್ನು ಹೋಲಿಕೆ ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ಹಾಡಿದ್ರಿ ಸ್ನೇಹಿತ್. ಎಲ್ಲದಕ್ಕಿಂತ ಖುಷಿ ಕೊಟ್ಟದೇನಪ್ಪ ಅಂದರೆ ಮತ್ತೊಮ್ಮೆ ಆ ಒಂದು ಗೀತೆಗೂ ನಿಮ್ಮ ವೇಷಭೂಷಣಕ್ಕೂ ಜೊತೆಗೆ ನೀವು ಒಳ್ಳೆ ಒಂದೆರಡು ಸ್ಟೆಪ್ಪನ್ನು ಕೂಡ ಹಾಕಿದಿರಿ. ಬಹಳಷ್ಟು ಮೆರುಗನ್ ತಂದಿತ್ತು ಈ ಒಂದು ಗೀತೆ, ಮತ್ತು ಅಷ್ಟೇ ಚೆನ್ನಾಗಿ ಈ ಗೀತೆಯನ್ನು ಹಾಡಿದಿರಿ. ನೋಡಿ, ಈಗ ಕುರಿ ಕಾಯ್ಲಿಕ್ಕೆ ಹೋಗ್ಬೇಕಂದ್ರೆ ಇಷ್ಟನೇ ಕ್ಲಾಸಿಗೆ ಹೋಗೋ, ಅದು ಯಾರು ಹೇಳಿಕೊಡೋದಿಲ್ಲ, ಅವುಗಳ ಒಟ್ಟಿಗೆ ಇವನು ಕೂಡ ಬಂದುಬಿಡ್ತಾನೆ. ಅದು ಹೀಗೆ ಅದೆಲ್ಲ ಅರ್ಥ ಟೋಟಲಿ ಮನುಷ್ಯನ ಜೀವನದ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂತಹ ಒಂದು ಸುಂದರವಾದಂತಹ ಗೀತೆ ಇದು. ಹಾಗಾಗಿ ಗೀತೆಯನ್ನು ಹಾಡಿದರೆ ಏನಪ್ಪ ಅಂದರೆ ನಂಗನ್ಸಿತು ಜನಪದದ ಸೊಗಡು ಆದಿ ಏನು, ಆದಿ ಮತ್ತು ಅಂತ್ಯ ಏನು ಅಂತಕ್ಕಂಥದ್ದಿಲ್ಲ. ಏಕೆಂದರೆ ಈ ರೌಂಡ್ಸ್ ನೀಡಲಿಕ್ಕೆ ಮುಖ್ಯ ಕಾರಣವೇ ಅದು. ಆ ಪ್ರಾಕೃತಿಕ ಅಥವಾ ಏನು ಪ್ರಾಂತ್ಯದ ಪ್ರಾಕಾರವಾಗಿರತಕ್ಕಂತಹ ಒಂದಷ್ಟು ಅಂಶಗಳು ಜನಪದೀಯ ಗೀತೆಯ ಒಂದಲ್ಲ ಒಂದು ಅಂಶಗಳನ್ನು ಅದು ಹೇಳ್ತದೆ. ಅದರದ್ದು ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೆ ಇವತ್ತು, ಸ್ನೇಹಿತರು ಯಾವ ಗೀತೆಯನ್ನು ಹಾಡ್ತಾರೆ ಅಂದ್ಕೊಂಡು. ಬಟ್ ನೀವು ಇದನ್ನು ತತ್ವಗೀತೆಗೆ ಹಾಡಿಬಿಟ್ರಿ. ಆ್ಯಕ್ಚುಲಿ ಅದು ವಿಭಿನ್ನ ಆಯಿತು ಅದು. ಏಕೆಂದರೆ ತತ್ವಗೀತೆಗಳ ಪ್ರಾಕಾರವೇ ಬೇರೆ ಇದೆ, ಭಾವಗೀತೆಗಳ ಪ್ರಾಕಾರ ಬೇರೆ ಇದೆ, ಜನಪದೀಯ ಪ್ರಾಕಾರಗಳು ಬೇರೆ ಇದೆ. ಸಾಹಿತ್ಯ ಎಲ್ಲ ಒಂದೇ, ಆದರೆ ಶೈಲಿಗಳು ಮಾತ್ರ ಬೇರೆ ಬೇರೆ ಆಗ್ತದೆ. ಇರಲಿ, ಅದ್ರ ಬಗ್ಗೆ ನೀವು ಒಂಚೂರು ಗಮನಿಸಿದರೆ ಚೆನ್ನಾಗಿತ್ತೇನೋ ಅನಿಸಿತು ಸ್ನೇಹಿತ್. ಬಟ್ ಓವರಾಲ್ ಸಿಂಗಿಂಗ್ ಸೂಪರ್. ಚೂರು ಶಬ್ದಗಳ ಸಾಹಿತ್ಯದ ಉಚ್ಚಾರಣೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕದು. ಕೆಲವು ಶಬ್ದಗಳು ಅದು ಗೊತ್ತೇ ಆಗೋದಿಲ್ಲ ಅದೇನು ಉಚ್ಚಾರಣೆಗಳು ಅಂತ. ಅದ್ರ ಬಗ್ಗೆ ಒಂಚೂರು ತಯಾರು ಮಾಡಿ. ಓಕೆ ಓಕೆ ಮತ್ತು ಓವರಾಲ್ ತುಂಬ ಚೆನ್ನಾಗಿತ್ತು. ಮತ್ತೊಮ್ಮೆ ನಿಮ್ಮ ಕಾಸ್ಟ್ಯೂಮ್ಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಯಶವಂತ್ ಸರ್, ಇವ್ರ ಕಾಸ್ಟ್ಯೂಮ್ ಸ್ವಲ್ಪ ನೀವು ಕಾಪಿ ಮಾಡಿದ್ರ ಅಂತ. ಏನೋ ಭಾಳ ಚೆನ್ನಾಗಿ ಹಾಡಿದ್ರಿ, ಬಹಳ ಒಳ್ಳೆಯ ಒಂದು ಅಭಿಪ್ರಾಯ ಕೂಡ ಯಶವಂತರು ಹೇಳಿದರು. ಕುರಿಗಳ ಬಗ್ಗೆ ಕೂಡ ಸುಮಾರು ಜ್ಞಾನ ಸಿಕ್ತು ನಮಗೆ. ಈಗ ನಮ್ಮ ರಾಜೇಶ್ವರಿ ಪ್ರಕಾಶ್ ಅವರು ಏನು ಹೇಳ್ತಾರೆ? ಸ್ನೇಹಿತನವರೇ ನಮಸ್ತೆ ಮೇಡಮ್. ಅಭಿನಂದನೆಗಳು. ನಿಮ್ಮ ವಾಯ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಒಂದು ಉತ್ತಮ ಸ್ಟೇಜ್ ಪರ್ಫಾರ್ಮರ್ಗೆ ಏನು ಬೇಕೆಲ್ಲ ಕ್ವಾಲಿಟೀಸ್ ಅದೆಲ್ಲ ನಿಮ್ಮ ಹತ್ರ ಇದೆ. ಥ್ಯಾಂಕ್ ಯು. ಅದೇ ವಾಯ್ಸ್ ಒಂಚೂರು ವರ್ಡಿಂಗ್ಸ್ ಅರ್ಥ ಆಗಬೇಕಾದ್ರೆ ಸ್ವಲ್ಪ ಅದು ಜೆಂಟ್ಸ್ ವಾಯ್ಸಲ್ಲಿ ಸ್ವಲ್ಪ ಹಾಗಿರುತ್ತೇನೋ ಅಂತ ಅನಿಸುತ್ತೆ ನನಗೆ. ವಾಯ್ಸ್ ಹತ್ತಿರ ಇಟ್ಕೊಂಡೋದಕ್ಕ ಹೇಗೂ ಗೊತ್ತಿಲ್ಲ, ವಾಯ್ಸು ಸ್ವಲ್ಪ ಅದೇ ವರ್ಡಿಂಗ್ ಸ್ವಲ್ಪ ಕ್ಲಿಯರ್ ಇರಲಿಲ್ಲ ಅಷ್ಟೇ. ಬಿಟ್ಟರೆ ಮತ್ತೆಲ್ಲವೂ ಚೆನ್ನಾಗಿತ್ತು. ಅಭಿನಂದನೆ. ಥ್ಯಾಂಕ್ ಯು. ಧನ್ಯವಾದಗಳು ರಾಜೇಶ್ವರಿ ಮೇಡಮ್. ಸ್ನೇಹಿತರವರೇ, ಈ ಸುತ್ತಿಗೆ ಒಂದು ಒಳ್ಳೆಯ ನ್ಯಾಯ ಕೊಟ್ಟಿದ್ದೀರಿ ಅಂತ ನನಗನ್ನಿಸ್ತದೆ. ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಹಾಡಿದಿರಿ, ಕುಣಿದಿದ್ದೀರಿ. ನಿಮಗೆ ಅಭಿನಂದನೆ ಹೇಳ್ತಾ ಮುಂದಿನ ನಿಮ್ಮ ಸಂಗೀತ ಜೀವನದಲ್ಲಿ ಯಶಸ್ಸನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ, ಆಲ್ ದಿ ಬೆಸ್ಟ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ಲ್ಡ್ ಸ್ವರಸಾಗರದ ಜಾನಪದ ಸ್ವರಸಾಗರ ಸುತ್ತಿನಲ್ಲಿ ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ಭೇಟಿಯಾಗೋಣ.
ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ವಿರಾಮದ ನಂತರ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ಡ್ ಸ್ವರಸಾಗರದ ಜಾನಪದ ಸ್ವರಸಾಗರ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ಸಂಚಿಕೆಯ ಮುಂದಿನ ಸ್ಪರ್ಧಾಳು ಸೌಮ್ಯ ದೂರದ ಚಿಕ್ಕಮಗಳೂರಿನ ಹೊರನಾಡಿನಿಂದ ಆಗಮಿಸಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಸೌಮ್ಯ, ಹಲೋ ಸರ್. ಜನಪದ ಸ್ವರಸಾಗರ ಸುತ್ತು ಹೇಗಿದೆ ನಿಮ್ಮ ತಯಾರಿ? ನಾನು ಚೆನ್ನಾಗಿ ತಯಾರಿ ಮಾಡ್ಕೊಂಡಿದ್ದೇನೆ ಸರ್. ಹೌದಾ? ಯಾವ ಹಾಡನ್ನು ಹಾಡ್ತೀರಿ ಇವತ್ತು? ನಾನು ಜನಪದ ರೌಂಡ್ ಆಗಿರೋದ್ರಿಂದ ಚೆಲ್ಲಿದರು ಮಲ್ಲಿಗೆ ಅಂತ ಜನಪದ ಸಾಂಗ್ನ ಹಾಡ್ತಾ ಇದ್ದೀನಿ. ಸೌಮ್ಯರವರೇ, ಜಾನಪದ ಸ್ವರಸಾಗರ ಸುತ್ತಿನಲ್ಲಿ ಆಗಮಿಸಿದ್ದೀರಿ. ಈ ಒಂದು ಸ್ಪರ್ಧೆಗೆ ಹೇಗಿದೆ ನಿಮ್ಮ ತಯಾರಿ? ತಯಾರಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ ಸರ್, ನೋಡ್ಬೇಕು ಏನಾಗುತ್ತೆ. ನೀವು ಮಲ್ಲಿಗೆ ಹೂವನ್ನೆಲ್ಲ ಮುಡ್ಕೊಂಡು ಬಂದಿದ್ದೀರಿ. ನೋಡುವಾಗ ಯಾವ ಹಾಡನ್ನು ನಮಗೋಸ್ಕರ ಹಾಡ್ತೀರಿ? ನಾನು ಜನಪದ ಗೀತೆ ರೌಂಡ್ ಆಗಿರೋದ್ರಿಂದ ಚೆಲ್ಲಿದರು ಮಲ್ಲಿಗೆಯ ಅಂತ ಸಾಂಗ್ ಹಾಡ್ತಾ ಇದ್ದೀನಿ. ಬಹುಶಃ ನೀವು ಮಲ್ಲಿಗೆ ಮುಡ್ಕೊಂಡು ಬಂದಾಗ ಏನೋ ಒಂದು ವಿಶೇಷತೆ ಇರಬೇಕಂತ ಎಣಿಸಿದ್ದೆ. ಒಂದು ಸುಂದರವಾದ ಹಾಡನ್ನು ಈಗ ಸೌಮ್ಯರವರು ನಮಗಾಗಿ ಹಾಡ್ಲಿಕ್ಕಿದ್ದಾರೆ, ಕೇಳೋಣ.
ಸೌಮ್ಯ, ಭಾಳ ಚೆನ್ನಾಗಿ ಹಾಡಿದ್ರಿ. ನಿಮ್ಗೆ ಏನು ಅನ್ನಿಸ್ತದೆ ನಿಮ್ಮ ಹಾಡಿನ ಬಗ್ಗೆ? ನನಗೆ ಓಕೆ ಅನ್ನಿಸ್ತದೆ, ಇನ್ನು ಜಡ್ಜಸ್ ಎಂತ ಹೇಳ್ತಾರೆ ನೋಡಬೇಕು ಅಲ್ವಾ? ಹೌದು ಸರಿ, ಸರ್. ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಮೊದಲು ರಾಜೇಶ್ವರಿ ಪ್ರಕಾಶ್ ಮೇಡಮ್ ಭಾಳ ನಗ್ತಾ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸೌಮ್ಯ ಅವರೇ, ಹಲೋ ಮ್ಯಾಮ್. ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಒಂದು ಮಗುವಿನ ವಾಯ್ಸ್ ಥರ ಇತ್ತು, ತುಂಬ ಇನ್ನೋಸೆಂಟ್ ವಾಯ್ಸ್ ನಿಮ್ಮದು. ಈ ಸಾಂಗಿಗೆ ತುಂಬ ಸೂಟ್ ಆಗ್ತಿತ್ತು ನಿಮ್ಮ ವಾಯ್ಸು. ಥ್ಯಾಂಕ್ ಯು ಮ್ಯಾಮ್. ನನಗೆ ಎಲ್ಲೂ ತಪ್ಪು ಕಾಣಲಿಲ್ಲ, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಓಕೆ, ನಾವು ಸಣ್ಣದಿಂದ ಕೇಳ್ಕೊಂಡು ಬಂದಂಥ ಹಾಡು ಇದು. ಡ್ಯಾನ್ಸ್ ಮಾಡ್ತಿದ್ದೆವು ಈ ಸಾಂಗಲ್ಲಿ, ತುಂಬ ಸಣ್ಣದಿರುವಾಗ ಕೇಳ್ಕೊಂಡು ಬರ್ತಾ ಇದ್ದು, ಹಾಗಾಗಿ ಎಲ್ಲರ ಫೇವರೇಟ್ ಆಗಿರ್ತದೆ ಈ ಸಾಂಗ್. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಅಭಿನಂದನೆಗಳು. ಥ್ಯಾಂಕ್ ಯು ಮ್ಯಾಮ್. ರಾಜೇಶ್ವರಿ ಮೇಡಮ್ ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ. ಬಹುಶಃ ಈಗ ನಮ್ಮ ಮಹಾಗುರುಗಳಿದ್ದಾರೆ ಯಶವಂತ್ ಸರ್, ಅವ್ರು ಏನು ಹೇಳ್ತಾರೆ ಕೇಳಬೇಕು. ಸೌಮ್ಯ ಅವರೇ, ಹಲೋ, ನಮಸ್ಕಾರ. ಹೇಗಿದ್ದೀರಿ? ಆರಾಮಲ್ಲ? ಹಾಂ ಸರ್, ಆರಾಮಿದ್ದೆ. ನೀವು ಹೇಗಿದ್ದೀರಿ? ಸೂಪರ್. ನೀವಿಬ್ರು ಫೋನ್ ಮಾಡಿದಾಗ ಹಾಗೆ ಸೌಮ್ಯ ಅವರು ಮಾತನಾಡುವಾಗ ಹಾಗೆ ಮಾತನಾಡಿಸ್ಬೇಕು ಅಂತ ಅನಿಸಿತು, ಮಾತನಾಡಿದೆ. ಬಹುಶಃ ಪುಟ್ಟ ಹಾಲುಗಲ್ಲದ ಮಗುವಿನಿಂದ ಆರಂಭಿಸಿ ಇನ್ನೇನು ಈ ಜಗತ್ತನ್ನು ಬಿಟ್ಟು ಹೋಗುವಂತಹ ಪ್ರಾಯದವರೆಗೂ ಪ್ರಿಯವಾದಂತಹ ಗೀತೆ ಯಾವತ್ತೇ ಎವರ್ಗ್ರೀನ್ ಸಾಂಗ್ ಅದು, ಈ ಸಾಂಗ್. ಯಾಕೆ ಅಂತಂದರೆ ಈ ಒಂದು ಗೀತೆಯ ತತ್ವಸಾರವೇ ಹಾಗೆ. ತುಂಬ ಅರ್ಥಗರ್ಭಿತವಾದಂತಹ ಸಾಲುಗಳಿದು. ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಕೊಡ್ತಕ್ಕಂತಹ ಸಾಂಗ್ ಇದು. ಜೊತೆಗೆ ಸಾವಿರಾರು ಲಕ್ಷ ಕೋಟಿ ಜನರ ಬಾಯಲು ಬಂದಂತಹ ಈ ಒಂದು ಗೀತೆ. ಇದೇ ಗೀತೆನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಸೌಮ್ಯ? ಅಂದರೆ ಅದೇ ಸರ್, ಮ್ಯಾಮ್ ಮತ್ತು ನೀವು ಹೇಳಿದಾಗೆ ನಾನು ಸಣ್ಣದಿಂದ ಕೂಡ ಹಾಡಿಕೊಂಡು ಎಲ್ಲಿಯಾದರೂ ಒಂದು ಜನಪದ ಕಾಂಪಿಟೇಷನ್ ಇದ್ದರೆ ಚೆಲ್ಲಿದರು ಮಲ್ಲಿಗೆ, ಹಾಗೆ ಹಾಗೆ ಹೇಳಿ ಹೇಳಿ ಮತ್ತು ಈಗ ಫೋಕ್ ರೌಂಡ್ ಇತ್ತಲ್ಲ, ಹಾಗೆ ಇದೇ ಹೇಳುವಂತ ಅಮ್ಮ ಕೂಡ ಹೇಳಿದರು, ಹಾಗೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಬೆಳಕು ಯಾವ ಬಣ್ಣ ಇದೆ ಸೌಮ್ಯ ಅವರೇ? ಬೇಡ ಬಿಡಿ, ನೋ ಪ್ರಾಬ್ಲಮ್. ಇರಲಿ, ಬೆಳಕು ಬಿಳಿಯ ಬಣ್ಣ ಅಲ್ವಾ? ಸತ್ಯ ಬಿಳಿಯ ಬಣ್ಣ ಅಲ್ವಾ? ಹಾಗಾಗಿ ನಾವೆಲ್ಲರೂ ಕೂಡ ಅಷ್ಟೇ ಬಿಳಿ ವಸ್ತ್ರವನ್ನು ಧಾರಣೆ ಮಾಡಬೇಕು ಅಂತ ನಮ್ಮ ಪೂರ್ವಜರು ಹೇಳಿಕೊಡ್ತಾರೆ. ಅಂದರೆ ನಿಷ್ಕಲ್ಮಶ ಮನೋಭಾವನೆ ಅಂತ. ಹಾಗೆ ನಿಷ್ಕಲ್ಮಶ ಮನೋಭಾವನೆಯನ್ನು ಮುಂದಿಟ್ಟುಕೊಂಡಾಗ ಮಲ್ಲಿಗೆಯ ಬಣ್ಣವೂ ಕೂಡ ಬಿಳಿಯೇ ಅಲ್ವಾ? ಆ ಮಲ್ಲಿಗೆಯಲ್ಲಿಯೂ ಕೂಡ ಇನ್ನೂ ವಿಭಿನ್ನತೆ ಇದೆ. ಕಾಡು ಮಲ್ಲಿಗೆ ಅಂತ ಕರಿತೇವೆ. ಈಗಿನ ಮಲ್ಲಿಗೆಗಳೆಲ್ಲ ಸ್ಪ್ರೇ ಮಾಡಿಯೇ ಪರಿಮಳ ಬರೋದು. ಕಾಡು ಮಲ್ಲಿಗೆ ಹಾಗಲ್ಲ, ಅದು ಒಂದಿದ್ರೆ ಇಡೀ ಮನೆಯೇ ಪರಿಮಳ, ಅಷ್ಟು ಅದರ ಮೌಲ್ಯ. ಹಾಗಾಗಿ ಅಂತಹ ಪ್ರಕೃತಿದತ್ತವಾದಂತಹ ಪುಷ್ಪಗಳಿಂದ ಭಗವಂತನ ಸ್ತುತಿಸಿದಾಗ ಅವನು ಸಂತುಷ್ಟನಾಗ್ತಾನೆ ಅಂತ ಒಂದು ನಮ್ಮ ಜನರ ಒಂದು ನಂಬಿಕೆ. ಆ ನಂಬಿಕೆ ಮೂಲಕವಾಗಿ ಇಲ್ಲಿ ಅರ್ಚನೆಯನ್ನು ಮಾಡತಕ್ಕಂಥದ್ದು. ಸೂರ್ಯನ ರಶ್ಮಿಗಳು ಮಲ್ಲಿಗೆಯೋ ಎಂಬಂತೆ. ಆಮೇಲೆ ಅಲ್ಲೊಂದು ಬಯಲಿನ ಹೆಸರು ಬರ್ತದೆ ನೋಡಿ, ಆ ಬಯಲು ಯಾವುದು ಅಂತ ನಮಗೆ ಗೊತ್ತಿಲ್ಲ. ಅಂದರೆ ಅವರ ಕಲ್ಪನೆಯಲ್ಲಿ ಆ ಬಯಲು ಅಂತ, ಅಲ್ಲಿಂದೆಲ್ಲ ಭಗವಂತನನ್ನು ಸ್ತುತಿಸ್ಲಿಕ್ಕೋಸ್ಕರವಾಗಿ ನಾವೆಲ್ಲ ಈ ಪುಷ್ಪಗಳನ್ನೆಲ್ಲ ಆರಿಸಿಕೊಂಡು ಅವನಿಗೆ ಅರ್ಪಣೆ ಮಾಡ್ತೇವೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡು ಅಂದ್ಕೊಂಡು ನಮ್ಮ ಪೂರ್ವಜರು. ನಾವೇನು ಮಾಡ್ತೇವೆ, ಫಸ್ಟು ನಂಗೆ ಒಳ್ಳೇದು ಮಾಡು ಮತ್ತೆ ನೋಡು ಅಂತ. ಆದರೆ ಪೂರ್ವಜರು ಹಾಗಲ್ಲ, ಇಡೀ ಲೋಕಕ್ಕೆ ಒಳ್ಳೇದು ಮಾಡು ಅಂತ ಅಲ್ವಾ? ಹೀಗೆ ಇದರ ತತ್ವ ಸಂದೇಶವಿದೆ. ಬಹಳ ಅದ್ಭುತ ಹಾಡಿದ್ರಿ. ಮತ್ತೇನಪ್ಪ ಅಂದರೆ ಎಲ್ಲರ ವೇಷಭೂಷಣಗಳು ಬೇರೆ ಸ್ವರೂಪವಾದರೆ ನೀವು ಆ ಮಲ್ಲಿಗೆಯ ಗೀತೆಯನ್ನೇ ಮಲ್ಲಿಗೆಯಾಗಿ ಧಾರಣೆ ಮಾಡಿ ಹಾಡಿದ್ರಿ. ಅದು ಭಾಳ ಖುಷಿ ಆಯಿತು ಸೌಮ್ಯ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸೌಮ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಸಣ್ಣದಿಂದ ಕೂಡ ಹಾಡು ಹೇಳ್ಕೊಂಡೇ ಬಂದಿದ್ದೆ, ಬಟ್ ಇಷ್ಟು ಇದರದ್ದು ಅರ್ಥ ನನಗೆ ಗೊತ್ತೇ ಇರಲಿಲ್ಲ. ನೀವು ಹೇಳಿ ಗೊತ್ತಾಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನಗೂ ಈಗಲೇ ಗೊತ್ತಾಯ್ತು ಸರ್ ಅರ್ಥ. ಏನೇ ಆಗಲಿ, ಒಂದು ಜನಪದ ಹಾಡುಗಳ ಅರ್ಥ ಒಂದು ತಿಳ್ಕೊಳ್ಳೋ ಒಂದು ಭಾಗ್ಯ ನಮ್ಗೆ ಸಿಕ್ತು. ಭಾಳ ಒಳ್ಳೆ ಮಾಡಿ ವಿವರಿಸಿದ್ದೀರಿ ನೀವು ಸರ್. ಮೇಯ್ನ್ ಏನಂದರೆ ನಾವು ಈ ಜನಪದ ಸುತ್ತೊಂದು ಇಡ್ಲಿ ಮುಖ್ಯ ಕಾರಣವೇ ಇದು. ಇವತ್ತೇನಾಗ್ಬಿಟ್ಟಿದೆ ಅಂದರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಜನಪದ ರೌಂಡ್ ಅಂದರೆ ಬಂದರು, ಕುಣಿದ್ರು, ಡ್ಯಾನ್ಸ್ ಮಾಡಿದ್ರು, ವಿಭಿನ್ನವಾದಂಥ ಆ ಗೀತೆಗೂ ಅವರ ವಸ್ತ್ರಕ್ಕೂ ಅವರ ಹಾಡುಗಾರಿಗೂ ಸಾಮ್ಯತೆ ಇಲ್ಲ ಸರ್. ಅದನ್ನು ಯಾರೂ ಹೇಳೋದಿಲ್ಲ. ಈ ಟಿ ಆರ್ ಪಿ ಅನ್ನತಕ್ಕಂಥ ವಿಚಾರ ಮುಂದಿಟ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಡೈಜಿವರ್ಡಲ್ಲಿ ಅದಲ್ಲ. ಸಮಾಜಕ್ಕೆ ಏನು ಬೇಕು ಅದು ಮಾತ್ರ, ಆ ತಿರುಳನ್ನು ತರಬೇಕು, ಅನಾವರಣಗೊಳ್ಳಬೇಕು ಅಂತ ನಾವು ಜನಪದ ಗೀತೆಗಳ ಸುತ್ತನ್ನು ಇಟ್ಟಿದ್ದಾರೆ ನಮ್ಮ ಡೈಜಿವರ್ಡ್ನವರು. ಆಗ ಮತ್ತೊಮ್ಮೆ ದೊಡ್ಡ ಜೋರಾದ ಚಪ್ಪಾಳೆ ನಮ್ಮ ಡೈಜಿವರ್ಡಿಗೆ. ಇಂತಹ ಮನುಕುಲದ ಉದ್ಧಾರದ ಒಂದು ಸನ್ಮಾರ್ಗ ತೋರಿಸುವಂತಹ ಚಾನಲ್ ಅದು ನಮ್ಮ ಚಾನಲ್ ಅಂತ ಹೇಳಿ ಖುಷಿ ಆಗ್ತದೆ ಸರ್. ಅದೇ ದೈಜಿವರ್ಡ್ನವರು ಯುವಜನತೆಯಲ್ಲಿ ದೈಜಿವರ್ಡ್ ಈ ಜನಪದದ
ಸೊಗಡನ್ನು ಪ್ರಸಾರ ಮಾಡಲಿಕ್ಕೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ಬಹುಶಃ ಯುವಜನತೆಗೆ ಎಷ್ಟೋ ಜಾನಪದ ಹಾಡುಗಳು ಈ ಒಂದು ಸ್ಪರ್ಧೆಯ ಮೂಲಕ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಹುಶಃ ಇದೇ ಅವರ ಪ್ರಮುಖ ಉದ್ದೇಶ ಅಂತ ನಾನು ಕೂಡ ಭಾವಿಸ್ತಾ, ಸೌಮ್ಯ ಬಹಳ ಚೆನ್ನಾಗಿ ಹಾಡಿದ್ರಿ, ಬಹಳ ಸಂತೋಷವಾಯಿತು. ಎಲ್ಲ ಇಬ್ಬರು ತೀರ್ಪುಗಾರರು ಕೂಡ ಒಳ್ಳೆಯ ಅಭಿಪ್ರಾಯ ಕೂಡ ಹೇಳಿದ್ದಾರೆ. ಬಹುಶಃ ಮುಂದೆ ನೀವು ಇನ್ನೂ ಮೇಲ್ಮಟ್ಟಕ್ಕೆ ಖಂಡಿತ ತಲುಪಲಿದ್ದೇನೆ ಅಂತ ಭರವಸೆಯೊಂದಿಗೆ ನಿಮಗೆ ಶುಭ ಹಾರೈಸ್ತೇನೆ. ಆಲ್ ದಿ ಬೆಸ್ಟ್. ಈ ಸುತ್ತಿನ ಕೊನೆಯ ಸ್ಪರ್ಧಾಳು ದರ್ಶನ್ ರಾಜ್. ಬಹುಶಃ ಬಹಳ ವಿಶೇಷ ವೇಷಭೂಷಣಗಳೊಂದಿಗೆ ಈ ಒಂದು ಸ್ಪರ್ಧೆಗೆ ಆಗಮಿಸಿದ್ದಾರೆ. ದಯವಿಟ್ಟು ಬನ್ನಿ. ದರ್ಶನ್ ರವರೇ, ಬಹಳ ಸುಂದರವಾದ ವೇಷಭೂಷಣ. ಈ ಒಂದು ಡ್ರೆಸ್ನಲ್ಲಿ ನೀವು ಯಾವ ಹಾಡನ್ನು ನಮಗಾಗಿ ಹಾಡ್ತೀರಿ? ನಾನು ತರವಲ್ಲ ತಗಿ ನಿನ್ನ ತಂಬೂರಿ ಅನ್ನೋ ಸಾಂಗನ್ನು ಹಾಡಲಿಕ್ಕೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ. ಬಹುಶಃ ಚೆನ್ನಾಗಿ ವೇಷಭೂಷಣ ಕೂಡ ಮಾಡಿದ್ದೀರಿ. ಒಳ್ಳೆ ರೀತಿಯಲ್ಲಿ ನೀವು ಹಾಡ್ತೀರಿ ಅನ್ನೋ ಭರವಸೆ ಕೂಡ ನನಗಿದೆ. ಹಿಂದಿನ ಸುತ್ತುಗಳಲ್ಲೂ ಕೂಡ ನಿಮ್ಮನ್ನು ಗಮನಿಸಿದ್ದೇನೆ, ಬಹಳ ಅದ್ಭುತವಾಗಿ ನೀವು ಹಾಡಿದ್ದೀರಿ. ಇವತ್ತು ಕೂಡ ಚೆನ್ನಾಗಿ ಹಾಡ್ತೀರಿ ಅನ್ನೋ ಭರವಸೆ ಇದೆ. ನಿಮ್ಮ ಹಾಡನ್ನು ಕೇಳಲಿಕ್ಕೆ ಉತ್ಸುಕರಾಗಿದ್ದೇವೆ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಮದ್ದಲಿ ದನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕೋ ತಂಬೂರಿ. ಮದ್ದಲಿ ದನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕೋ ತಂಬೂರಿ. ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ, ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಹೇ ಶಿಶುನಾಳಧೀಶನ ಓದು ಪುರಾಣದಿ ರೇ 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 ರಾ ರೇ ರೇ ರಾ. ಶಿಶುನಾಳಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಬರದೆ ಬಾರಿಸದಿರು ತಂಬೂರಿ. ಬರದೆ ಬಾರಿಸದಿರು ತಂಬೂರಿ. ಬರದೆ ಬಾರಿಸದಿರು ತಂಬೂರಿ. ದರ್ಶನ್ ರೇ, ಬಹಳ ಸುಂದರವಾದ ತಂಬೂರಿ ನುಡಿಸುವ ಗೀತೆಯನ್ನು ಹಾಡಿದ್ರಿ.
ತಂಬೂರಿಯನ್ನು ಬಾರಿಸಿ ಅನುಭವ ಇದೆಯಾ? ಬಾರಿಸಿ ಅನುಭವ ಇಲ್ಲ, ಬಟ್ ಬರ್ತದೆ ಅಲ್ವಾ? ಬಹಳ ಸುಂದರವಾದ ಒಂದು ನಾದ ಅದು. ಬಹುಶಃ ಅದರ ಬಗ್ಗೆ ಒಂದು ಗೀತೆಯನ್ನು ಕೂಡ ಹಾಡಿದ್ರಿ, ಭಾಳ ಚೆನ್ನಾಗಿ ಹಾಡಿದ್ರಿ. ಯಶವಂತ್ ಸರ್ ಅವರಿಗೆ ಹೇಗಾಯಿತು ಈ ಹಾಡನ್ನಂತ ಕೇಳೋಣ ಅಲ್ವಾ? ದರ್ಶನ್ ನಮಸ್ತೆ ಸರ್. ನಮಸ್ತೆ. ತುಂಬ ಒಳ್ಳೆಯ ಗೀತೆ ಇದು. ಎಲ್ಲರ ಜನರಲ್ಲಿ ಇರತಕ್ಕಂಥ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇರತಕ್ಕಂತಹ ಗೀತೆ, ಬಹಳ ಪ್ರಸಿದ್ಧವಾದಂತಹ ಗೀತೆ ಇದು. ಆಗಲೇ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ಎಲ್ಲದಕ್ಕಿಂತ ನಿಮ್ಮದು ತಂಬೂರಿ ಅಂತೂ ಬಹಳ ವಿಭಿನ್ನವಾಗಿ ಕಾಣ್ತಾ ಇದೆ. ಮತ್ತು ನೀವು ಹಾಡುವಾಗ ನೀವು ಅದನ್ನು ಮೀಟ್ತಾ ಇದ್ದೀರಿ. ಆ್ಯಕ್ಚುಲಿ ಅಲ್ಲಿ ತಂತಿಗಳಿಲ್ಲ ಅಲ್ಲಿ, ಆದರೂ ನೀವು ಬಿಡಲಿಲ್ಲ. ಆಗಲಿ, ತುಂಬ ಚೆನ್ನಾಗಿದ್ದು. ಬಹಳ ಅದ್ಭುತವಾದಂತಹ ಗೀತೆ ದರ್ಶನ್. ನಿಮ್ಮ ಹಾಡುಗಾರಿಕೆ ನೋಡ್ಕೊಂಡು ಬರ್ತಾ ಇದ್ದೇವೆ. ಬಹಳ ಅದ್ಭುತವಾಗಿ ಹಾಡುವಂತಹ ಗಾಯಕರು ನೀವು. ಜೊತೆಗೆ ನಾವಾಗಲೇ ಹೇಳಿದ ಹಾಗೆ ಇದು ತತ್ವ ಶೈಲಿ ಇರತಕ್ಕಂತಹ ಗೀತೆಗಳಿದು. ಜನಪದ ಹಾಡಿದರೆ ಇನ್ನೂ ಚೆನ್ನಾಗಿತ್ತೇನೋ ಅಂತ ಅನಿಸಿತು. ಯಾಕೆಂದರೆ ನೀವು ಈ ಕಾಸ್ಟ್ಯೂಮ್ ಮಾಡಿದ ತಕ್ಷಣ ನನ್ನ ಜನಪದ ಯಾವುದೋ ಒಂದು ಒಳ್ಳೆ ಅಂಶ ಸಿಗ್ತದೆ ಅಂತ ಎಣಿಸ್ತಾ ಇದ್ದೆ ನಾನು. ಬಟ್ ಪ್ರಾಕಾರ ಚೇಂಜ್ ಆದರೂ ಚಿಂತೆ ಇಲ್ಲ. ಓಕೆ, ಚೆನ್ನಾಗಿ ಹಾಡಿದ್ರಿ ದರ್ಶನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ನಮ್ಮ ರಾಜೇಶ್ವರಿ ಮೇಡಮ್ರವರು ನಿಮ್ಮ ಒಂದು ಹಾಡಿಗೆ ಏನು ಹೇಳ್ತಾರೆ ಕೇಳೋಣ. ಅಭಿನಂದನೆಗಳು ದರ್ಶನ್ ಅವರೇ. ಥ್ಯಾಂಕ್ ಯು ಮೇಡಮ್. ನಿಮ್ಮ ವಾಯ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಈ ಪದ್ಯನೂ ಚೆನ್ನಾಗಿ ಬಂತು ನಿಮ್ಮ ವಾಯ್ಸಲ್ಲಿ. ಮತ್ತು ಅದೇ ಸರ್ ಹೇಳಿದ ಹಾಗೆ ತತ್ವಗೀತೆ, ಅದಕ್ಕೆ ಹೇಗೆ ಏನು ಅಂತೇಳಿ ನಾವು ಕೇಳ್ಕೊಳ್ತೇವೆ. ಮತ್ತೆಲ್ಲನೂ ಯಾವುದು ತಪ್ಪಿಲ್ಲದೆ ಏನು ಸರಿಯಾಗಿ ತುಂಬ ಚೆನ್ನಾಗಿ ಹಾಡಿದ್ದೀರಿ. ಏನು ಕರೆಕ್ಷನ್ ಹಾಗೇನಿಲ್ಲ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ತೀರ್ಪುಗಾರರು ನಿಮ್ಮ ಹಾಡಿನ ಬಗ್ಗೆ ಒಳ್ಳೆ ಅನಿಸಿಕೆ ಹೇಳಿದ್ದಾರೆ. ಇದೊಂದು ತತ್ವಪದ. ಬಹುಶಃ ಜಾನಪದ ಮತ್ತು ತತ್ವಪದ ತುಂಬ ಜನ ಗೊಂದಲ ಮಾಡ್ಕೊಳ್ತಾರೆ. ಏನೇ ಆಗಲಿ, ನೀವು ಒಳ್ಳೆ ಪ್ರಯತ್ನ ಮಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ, ಒಳ್ಳೆ ವೇಷಭೂಷಣ ಮಾಡಿದ್ರಿ. ಬಹುಶಃ ನಿಮ್ಮ ಮುಂದಿನ ಸಂಗೀತ ಪಯಣ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಧನ್ಯವಾದವನ್ನು ಹೇಳ್ತಾ ಇದ್ದಾನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಜಾನಪದ ಸ್ವರಸಾಗರದ ಈ ಸುತ್ತಿನಲ್ಲಿ 4 ಮಂದಿ ಗಾಯಕರು ಅದ್ಭುತವಾಗಿ ಹಾಡಿದ್ದಾರೆ, ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಬಹಳ ಚೆನ್ನಾಗಿ ವೇಷಭೂಷಣವನ್ನು ಕೂಡ ಅದಕ್ಕೆ ಸರಿಯಾಗಿ ತೊಟ್ಟಿದ್ದಾರೆ. ಈ ಎಲ್ಲ ಸ್ಪರ್ಧಾಳುಗಳನ್ನು ಇದೀಗ ವೇದಿಕೆಗೆ ಕರೆಯುವ ಸಮಯ. ದೈಜಿವರ್ಡ್ ಸ್ವರಸಾಗರದ ಜಾನಪದ ಸ್ವರಸಾಗರದ ಈ ಸುತ್ತು ಬಹಳ ಸುಂದರವಾಗಿ ಮೂಡಿಬಂತು. 4 ಜನ ಸ್ಪರ್ಧಾಳುಗಳು ಬಹಳ ಚೆನ್ನಾಗಿ ಹಾಡಿದರು, ಅದಕ್ಕೆ ತಕ್ಕದಾದ ವೇಷಭೂಷಣವನ್ನು ಕೂಡ ಧರಿಸಿದರು. ಈ ಒಂದು ಇಡೀ ಸುತ್ತಿನ ಬಗ್ಗೆ ತಮ್ಮ ಅನಿಸಿಕೆಯನ್ನು ಯಶವಂತ್ ಸರ್ ಹೇಳಬೇಕು. ಮತ್ತು ಯಾರು ಉಳಿತಾರೆ, ಯಾರು ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ ಅಂತ ಹೇಳಬೇಕಂತ ವಿನಂತಿಸ್ತಾ ಇದ್ದೇನೆ. 4 ಜನ ಸ್ಪರ್ಧಿಗಳು ಕೂಡ ಬಹಳ ಅದ್ಭುತವಾಗಿ ಹಾಡಿದರು. ಜೊತೆಗೆ ನಮ್ಮ ಸಂಗೀತ ಅಂಶಗಳನ್ನು ಆಧರಿಸಿಕೊಂಡು ನಾವು ವಿಮರ್ಶೆ ಮಾಡಿದಂಥ ಸಂದರ್ಭದಲ್ಲಿ 4 ಜನರು ಕೂಡ ಹಾಡಿಗೆ ತಕ್ಕದಾದಂತಹ ವೇಷಭೂಷಣಗಳೊಂದಿಗೆ ವಿಶೇಷ ಮೆರುಗನ್ನು ತಂದರು. ಜೊತೆಗೆ ನಮ್ಮ ಸಂಗೀತದ ಅಂಶಗಳನ್ನು ಆಧರಿಸಿಕೊಂಡಂಥ ಸಂದರ್ಭದಲ್ಲಿ ಉಚ್ಚಾರಣೆಗಳಿರ್ಬೋದು, ಭಾಷಾ ಸಾಹಿತ್ಯ ಇರ್ಬೋದು, ಶ್ರುತಿ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೌಢಿಮೆ, ಹಾಡುಗಾರಿಕೆ ಪ್ರೌಢಿಮೆಯನ್ನು ಆಧರಿಸಿದಂಥ ಸಂದರ್ಭದಲ್ಲಿ ಇಬ್ಬರನ್ನು ನೇರವಾಗಿ ಆಯ್ಕೆ ಮಾಡಬೇಕು ಅಂತ ಅನಿಸಿತು. ಇನ್ನು ಇಬ್ಬರನ್ನು ವೇಟಿಂಗ್ ಲಿಸ್ಟಲ್ಲಿ ಸ್ವಲ್ಪ ಹೊತ್ತು ಕಾದು ನೋಡಬೇಕಾಗ್ತದೆ ಇಡೀ ಸಂಚಿಕೆ ಮುಗಿಯುವವರೆಗೆ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ಸುತ್ತು ಜನಪದ ಸುತ್ತು. ಮೂಲ ಜನಪದಗಳನ್ನು ಹಾಡಬೇಕು ಅಂತ ನಮ್ಮದೊಂದು ಅಂಶಗಳನ್ನು ನಾವು ಮುಂದಿರಿಸಿಕೊಂಡೆವು. ಹಾಗೆ ಆ ಒಂದು ಅಂಶಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ, ಸ್ಪರ್ಧೆಯು ಬಹಳ ಕಠಿಣವಾಗಿ ನಡೀತಾ ಇದೆ. ಜೊತೆಗೆ ಸ್ಪರ್ಧಿಗಳು ಕೂಡ ಬಹಳಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಕೆಲವು ಒಳ್ಳೆ ಅದ್ಭುತವಾದಂತಹ ಸಿಂಗರ್ಸ್ ಇಲ್ಲಿಂದ ಎಲಿಮಿನೇಟ್ ಆಗಿ ಹೋದರು. ಯಾಕೆ ಅಂದರೆ ಅವರಲ್ಲಿ ಆ ಸ್ಪರ್ಧೆಯ ಕಲ್ಪನೆಗಳು ಬಹಳಷ್ಟು ಹಾಡಿದರೆ ನಡೀತದೆ ಅಥವಾ ನನಗೆ ಬರ್ತದೆ. ಆಮೇಲೆ ಏನಪ್ಪ ಅಂದರೆ, ಈಗ ನಾವೊಂದು ಆರ್ಕೆಸ್ಟ್ರಾಕ್ಕೆ ಹೋದಾಗ ಹೇಗೆ ಹಾಡ್ತೇವೋ ಆ ಸ್ವರೂಪ ಅವಾಗೆಲ್ಲ ಹಾಡ್ತಾಯಿದ್ರು. ಒಂದು ನೆನಪಿರಲಿ, ಪ್ರತಿ ಅಕ್ಷರಗಳನ್ನು ಕೂಡ ಇಲ್ಲಿ ನಮ್ಮ ಧ್ವನಿ ಮುದ್ರಣವಾಗ್ತದೆ ನಿಮ್ಮ ಹಾಡುಗಾರಿಕೆದು. ಮತ್ತು ನಾವು ಹಾಕುವಂಥ ಹೆಡ್ಫೋನ್ ಇರ್ಬೋದು, ಪ್ರತಿಯೊಂದು ಕೂಡ ನಾವು ಗಮನಿಸ್ತೇವೆ. ಆ ಒಂದು ಅಂಶಗಳನ್ನು ಆಧರಿಸಿದಾಗ ಇಲ್ಲಿ 4 ಜನ ಸ್ಪರ್ಧಿಗಳು ಕೂಡ ಒಳ್ಳೆ ವೇಷಭೂಷಣ, ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಆದರೆ ನನ್ನ ಕಲ್ಪನೆ ಏನಪ್ಪ ಅಂತಂದರೆ, ಜನಪದೀಯ ಸುತ್ತು ಅಂತ ನಾವು ಬಹಳಷ್ಟು ನಿಮಗೆ ಮುಂಚಿತವಾಗಿ ಕೂಡ ಹೇಳಿದ್ದೀವಿ. ಆದರೆ ಅದನ್ನು ಗಮನಿಸಲಿಲ್ಲ ಅಂತ ಅನ್ನಿಸ್ತದೆ ಕೆಲವರು ಸ್ಪರ್ಧಿಗಳು. ಆದರೆ ಚಿಂತೆ ಇಲ್ಲ, ಆದರೆ ಒಳ್ಳೆ ಚಂದ ಮಾಡಿ ಹಾಡಿದಿರಿ, ಭಾಳ ಸುಶ್ರಾವ್ಯವಾಗಿ ಹಾಡಿದ್ದೀರಿ.
ಜೊತೆಗೆ ಪ್ರೌಢವಾದ ಹಾಡುಗಾರಿಕೆ ಬೇಕೇ ಬೇಕು. ಏಕೆಂದರೆ ಬಾಲಿಶವಾಗಿ ಹಾಡಬಾರ್ದು. ಏಕೆಂದರೆ ಸ್ಪರ್ಧೆಗಳು ಏಕೆಂದರೆ ಆ ಬಾಲಿಶ ಹಾಡುಗಾರಿಕೆ ನಿಮ್ಮನ್ನು ಹಿಂದಕ್ಕೆ ಹಾಕಿ ಬಿಡ್ತದೆ. ಹಾಗಾಗಿ ನಿಮ್ಮ ಪ್ರೌಢಿಮೆ, ನಿಮ್ಮಲ್ಲಿರ್ತಕ್ಕಂತಹ ಆ ಒಂದು ಜಾಣ್ಮೆ, ಹಾಡುಗಾರಿಕೆ ಜಾಣ್ಮೆ, ಅದೆಲ್ಲವೂ ನಿಗದಿತವಾದಂಥ ಸಮಯದೊಳಗೆ ನೀವು ಪ್ರಚುರಪಡಿಸಲೇಬೇಕು. ಇಲ್ಲವಾದರೆ ಕಷ್ಟ ಆಗ್ತದೆ ಸ್ವಲ್ಪ. ಹೀಗೆ ಇಷ್ಟು ಅಂಶಗಳನ್ನು ಆಧರಿಸಿಕೊಂಡು 4 ಜನ ಸ್ಪರ್ಧಿಗಳಲ್ಲಿ ಇಬ್ಬರನ್ನು ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆ ಮಾಡ್ತೇವೆ. ಇನ್ನು ಇಬ್ಬರನ್ನು ಸ್ವಲ್ಪ ಹೊತ್ತು ಹಾಗೆ ನಿಲ್ಲಿಸಿರ್ತೇವೆ. ಹಾಗಾಗಿ ನೀವು ಒಮ್ಮೆ ನಿಮ್ಮನ್ನು ವಿಮರ್ಶೆ ಮಾಡಿಕೊಳ್ಬೇಕು. ಏಕೆಂದರೆ ಒಂದು ಗೀತೆ ನಮ್ಮ ಜೀವನವನ್ನೇ ಬದಲಾಯಿಸ್ತದೆ. ಒಂದು ಗೀತೆ ನಮ್ಮ ಜೀವನವನ್ನೇ ಬದಲಾಯಿಸಿಬಿಡ್ತದೆ. ಇವತ್ತು ಹೀಗಿದ್ದವ್ರು ನಾಳೆಗೆ ದೊಡ್ಡ ಸ್ಟಾರ್ ಆಗಿಬಿಡ್ತೇವೆ. ಆ ಕಲ್ಪನೆಯೇ ನಮ್ಮದು, ಹಾಗಾಗಬೇಕು ಅಂತ. ಹಾಗಾಗಿ ಆ ಒಂದು ಮನಸ್ಸಿನಲ್ಲಿ ನಿಮ್ಮ ಅಂಶಗಳನ್ನು ಮುಂದಿಟ್ಟುಕೊಂಡು ಎಲ್ಲರೂ ಕೂಡ ಕಠಿಣ ಅಭ್ಯಾಸವನ್ನು ಮಾಡಲೇಬೇಕು. ಏಕೆಂದರೆ ಸೋಲುವಿಕೆಗೆ ಒಂದು ಅಕ್ಷರ ಸಾಕು ಅಲ್ವಾ? ಈಗ ಎಷ್ಟೋ ಗೀತೆಗಳು ನೋಡಿವೆ. ತರವನ ತಂಬೂರಿ ಏನು ಹೇಳ್ತಾ ಇದೆ? ಶ್ರುತಿ. ಆ ಶ್ರುತಿ ಅನ್ನತಕ್ಕಂಥದ್ದು ಜೀವನ ಅಡಿಪಾಯ ಅಲ್ವಾ? ಹೀಗೆ ಆಧರಿಸಿಕೊಂಡಾಗ ಮುಂದಿನ ಸುತ್ತಿಗೆ, ಈ ಜನಪದದ ಸುತ್ತಿನಲ್ಲಿ ಪ್ರಬುದ್ಧವಾದ ಹಾಡುಗಾರಿಕೆ ಮೂಲಕವಾಗಿ ಮುಂದಿನ ಹಂತಕ್ಕೆ ನೇರವಾಗಿ ಆಯ್ಕೆಯಾದಂಥವರು ಇರುವರು. ಒಬ್ಬರು ಮಧುರ ಶಣೈ. ಅಭಿನಂದನೆಗಳು ಮಧುರ ಶಣೈ ನಿಮಗೆ. ಹಾಗೆ ಎರಡನೇ ಸ್ಪರ್ಧಿ ಸೌಮ್ಯ. ಈರುವರೆಗೂ ಕೂಡ ಅಭಿನಂದನೆಗಳು. ಅದೇ ರೀತಿಯಾಗಿ ಸ್ನೇಹಿತ್ ಮತ್ತು ದರ್ಶನ್ ಈರುವರು ಕೂಡ ನಮ್ಮ ಈ ಸಂಚಿಕೆ ಮುಗಿಯುವವರೆಗೂ ಸ್ವಲ್ಪ ಹೊತ್ತು ಕಾಯಬೇಕಾಗ್ತದೆ. ಮತ್ತು ಎಲ್ಲರೂ ಕೂಡ ಒಟ್ಟುಗೂಡಿಸಿ ಪ್ರೌಢವಾದ ಹಾಡುಗಾರಿಕೆ ಮೂಲಕವಾಗಿ ಅಂಕಿ ಅಂಶಗಳನ್ನು ಆಧರಿಸಿ ಅಲ್ಲಿ ತುಲನೆ ಮಾಡಿ ಮತ್ತೆ ಮುಂದಿನ ಹಂತಕ್ಕೆ ಯಾವ ಸ್ವರೂಪ ಎಂಬುದಾಗಿ ನಿರ್ಧಾರ ಮಾಡ್ತೇವೆ. ಹಾಗಾಗಿ 4 ಜನರಿಗೂ ಕೂಡ ಅಭಿನಂದನೆಗಳು. ಧನ್ಯವಾದಗಳು ಯಶವಂತ್ ಸರ್. ಇಬ್ಬರು ಸ್ಪರ್ಧಿಗಳು ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದಿದ್ದಾರೆ. ಇಬ್ಬರು ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ವೆಯ್ಟಿಂಗ್ ಲಿಸ್ಟಲ್ಲಿದ್ದರೂ ಕೂಡ ಖಂಡಿತ ಅವಕಾಶ ದೊರೆಯಬಹುದನ್ನೋ ಆಶೆ ನನಗಿದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಿದ್ದೇನೆ. ಧನ್ಯವಾದಗಳು. ದೈಜಿ ವರ್ಲ್ಡ್ ಸ್ವರಸಾಗರದ ಈ ಸಂಚಿಕೆಯ ಮೊದಲ ಸುತ್ತು ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ.
ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.